ಮಾರ್ಗದರ್ಶನದ ಬಗ್ಗೆ ಕೊಂಚ ತಿಳುವಳಿಕೆಯನ್ನ ಇಲ್ಲಿ ನೀಡಬೇಕು ಅಂತ ಬಯಸ್ತಾ ಇದ್ದಾನೆ. ಮೆಂಟರಿಂಗ್ ಇಸ್ ಎ ಬ್ರೈನ್ ಟು ಪಿಕ್ ಅಂಡ್ ಇಯರ್ ಟು ಲಿಸನ್ ಅಂಡ್ ಎ ಪುಷ್ ಇನ್ ದ ರೈಟ್ ಡೈರೆಕ್ಷನ್ ಅಂತ ಜಾನ್ ಸಿ ಕ್ರಾಸ್ಬಿ ಅವರು ಹೇಳ್ತಾರೆ. ಬ್ರೈನ್ ಟು ಪಿಕ್, ಓಕೆ, ಇಯರ್ ಟು ಲಿಸನ್ ಅಂಡ್ ಎ ಪುಷ್ ಇನ್ ದ ರೈಟ್ ಡೈರೆಕ್ಷನ್. ನಮ್ಮ ಲೈಫಲ್ಲಿ ರೈಟ್ ಡೈರೆಕ್ಷನ್ಗೆ ಪುಷ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು. ಓಕೆ, the delicate balance of mentoring someone is not creating them in your own image, but giving them the opportunity to create themselves. ಇದು ಸ್ಟೀವನ್ ಸ್ಪೀಲ್ಬರ್ಗ್ ಹೇಳಿರುವ ಮಾತು. ನಾವು ಯಾವಾಗ ನಿಮಗೇನು ಬೇಕೋ ಅದನ್ನು ನೀಡುವ ಪ್ರಯತ್ನವನ್ನ ಮಾಡ್ತೇವೆ, ನಿಮ್ಮ ಲೈಫು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಆಗ್ತದೆ. ಇಲ್ಲದೆ ಇದ್ರೆ ಅಪ್ಪ ಅಮ್ಮಂದಿರು ಅವ್ರಿಗೆ ಕನಸು ನನ್ಸು ಮಾಡ್ಕೊಂಡಾಗಿರೋಕ್ಕಾಗಲ್ಲ. ಮಕ್ಳ ಮೇಲೆ ಹೇರ್ ಬಿಡ್ತಾರಲ್ಲ, ಆ ಥರ ಆಗ್ತದೆ. ಹೇರಬಾರ್ದು. ನಾವು ನಿಮಗೇನು ಬೇಕೋ, ನೀವೇನಾಗಬೇಕೋ ನಿಮಗೇ ಅರ್ಥ ಮಾಡಿಸಿ ಆ ಡೈರೆಕ್ಷನ್ ತಗೊಂಡೋಗೋದಿದೆಯಲ್ಲ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಏನು ಹೇಳ್ತೀವಿ ಅಂದರೆ ತಪ್ಪು ಮಾಡಿ, ಆದರೆ ಅದೇ ಮಾಡೋ ತಪ್ಪು ಮಾಡಬೇಡಿ ಅಂತ ಹೇಳಿ ತಿದ್ದಿ ತೀಡಿ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಸಿದ್ದೇಶ್ವರ ಸ್ವಾಮೀಜಿಯವ್ರದ್ದು ಒಂದು ಮಾತನ್ನು ಗಮನಿಸ್ತೆ ಕಳೆದ ವಾರ. ತಿಳಿದವರೊಂದಿಗೆ ಅರ್ಧ ಗಂಟೆ ಕಳೆದರೆ 4 ಪುಸ್ತಕಗಳನ್ನು ಓದಿದಂತೆ. ನನಗೆ ಸಂದರ್ಶನಗಳು ಹೆಲ್ಪ್ ಮಾಡ್ತು ಅಂದರೆ, ಈಗ ಅರ್ಥ ಆಯ್ತಲ್ಲ ನಿಮಗೆ. ಎಷ್ಟೊಂದು ಸಾಧಕರ ಜೊತೆ ನಾನು ಸಮಯವನ್ನ ಕಳೆದೆ. ಸುಮಾರು 25 ವರ್ಷಗಳು ಸಾಧಕರನ್ನ ನೋಡೋದು, ನಿರಂತರವಾಗಿ ವಾರಕ್ಕೆ 2-3 ನೋಡ್ತಾ ಇದ್ದೆ. ಆ ಸಾಧಕರ ದರ್ಶನ ನನಗಾಯ್ತು. ಅವರು ಮುಂದುವರಿತಾ ಹೇಳ್ತಾರೆ, ಯೋಗಿಗಳೊಂದಿಗೆ ಅರ್ಧ ಗಂಟೆ ಕಳೆದರೆ ಅರ್ಧ ಬದುಕನ್ನೇ ದಾಟಿದಂತೆ. ಅರ್ಧ ಗಂಟೆ ಕಳೆದರೆ ಅರ್ಧ ಬದುಕನ್ನೇ ದಾಟಿದಂತೆ ಅಂತ. ನಮ್ಮ ಆನ್ಲೈನ್ ಸ್ಟೂಡೆಂಟ್ ಒಬ್ರು 4-5 ವರ್ಷ ಹಿಂದೆ ಬಂದಿದ್ರು. 74 ಇಯರ್ ಒಬ್ಬ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಫೀಸರ್, ರಿಟೈರ್ಡ್ ಆಫೀಸರ್. ಅವರೊಂದು ಕಲಂದರ್ ಅಂತ ಒಂದು ಕವನ ಬರ್ದಾರೆ. ಮೆಂಟ್ರಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಮಾರ್ಗದರ್ಶನ ಇಲ್ಲದಿರೆ ಮಾರ್ಗವು ತಿಳಿಯುವುದಿಲ್ಲ, ಮಾರ್ಗವು ತಿಳಿಯದಿರೆ ಗುರಿ ತಲುಪಲಾಗುವುದಿಲ್ಲ ಅಂತ ಆ ಕಲಂದರ್ ನಮ್ಮ ಆನ್ಲೈನ್ ಸ್ಟೂಡೆಂಟ್ ಚುಟ್ಕ ಬರೆದು ಕಳಿಸ್ಯಾರೆ. ಓಕೆ, ಇನ್ಫ್ಯಾಕ್ಟ್ ನಮ್ಮ ಸ್ಟೂಡೆಂಟ್ಸ್ಗೆ ನನ್ನ ಪುಸ್ತಕಗಳಲ್ಲೂ ಜಾಗ ಕೊಟ್ಟಿದ್ದಾರೆ. ಆರೋಗ್ಯದ ಅರಿವು ಅಂತ ಮುಂದೆ ಬರ್ತಾ ಇರೋ ಕೃತಿನಲ್ಲಿ ಡಾಕ್ಟರ್ ಚಂದ್ರಕಲಾ, ಡೆಂಟಿಸ್ಟು, ಇನ್ನೊಬ್ಬರು ಹೋಮಿಯೋಪತಿ ಡಾಕ್ಟರ್ ಶಿವಶಂಕರ್, ಜ್ವರದ ಬಗ್ಗೆ, ಜ್ವರ ಕಾಯಿಲೆ ಎಲ್ಲ ಅದು ಓನ್ಲಿ ಎ ಸಿಂಪ್ಟಮ್ ಅನ್ನೋ ಒಂದು 2 ಚಾಪ್ಟರು. ಅನನ್ಯತೆಯರಿರಲಿ ಈಗಾಗಲೇ ಶಿವಶಂಕರ್ ಅವ್ರದ್ದು ಹೋಮಿಯೋಪತಿ ಬಗ್ಗೆ ಬರೆದಿದ್ರು. ನಮ್ಮ ಅನೇಕ ಸ್ಟೂಡೆಂಟ್ಸ್ ಅನಿಸಿಕೆಗಳಿಗೂ ಕೂಡ ನಾನು ನನ್ನ ಪುಸ್ತಕಗಳಲ್ಲಿ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೇನೆ. ಓಕೆ ಸರ್, ನಿಮ್ಮ ಹತ್ರ ಪಬ್ಲಿಕ್ ಸ್ಪೀಕಿಂಗ್ ಬರ್ತಾರೆ, ಆದರೆ ಮೆಂಟ್ರಿಂಗ್ ಅಂದರೆ ನೀವು ಯಾಕೆ ಇದು 1-to-1 ಮೆಂಟ್ರಿಂಗ್ ಮಾಡ್ತಾ ಇದ್ದೀರಾ? ಸ್ನೇಹಿತರೆ, ನಂಗೆ ಖುಷಿ ಆಗ್ತದೆ. ಅಂದರೆ ಯಾರ್ಯಾರು ಬಂದಿದ್ದಾರೆ, ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಅವರೆಲ್ಲ ಅಚೀವರ್ಸ್ ಆಗಿದ್ದಾರೆ. ಅದರಲ್ಲಿ IAS, MLAs, ಎಂಟರ್ಪ್ರಿನರ್ಸ್, TV ಹೋಸ್ಟ್ ಎಲ್ಲ ಸೇರಿದ್ದಾರೆ. ಅದಕ್ಕೆ ಐ ವಿಲ್ ಪಿಕ್ ಓನ್ಲಿ ಫ್ಯೂ ಪೀಪಲ್ ಆ್ಯಂಡ್ ಸ್ವಲ್ಪ ಚಾರ್ಜು ಜಾಸ್ತಿ ಮಾಡ್ತಾನೆ. ಕಾರಣ ಏನಂದರೆ, ನನಗೆ ಎಷ್ಟು ಫೀಸ್ ಕೊಡ್ತಾರೋ ಅವರು ತಿಂಗಳಿಗೆ ನನಗೆ ಫೀಸ್ ಏನು ಕೊಟ್ಟಿರ್ತಾರಲ್ಲ ಅದಕ್ಕಿಂತ ಡಬಲ್ ಟ್ರಿಪಲ್ ದುಡಿತಾರೆ ತಿಂಗಳಿಗೆ, ನನ್ನ ಡೈರೆಕ್ಷನ್ ತಗೊಂಡವರು ಹಣದಲ್ಲಿ. ಹಾಗೆಯೇ ಜನಪ್ರಿಯತೆಯಲ್ಲಿ ಬೇರೆ ಬೇರೆ ರೀತಿ ಮಲ್ಟಿಪ್ಲೈ ಆಗಿರೋದು ನೋಡಿದ್ದೇನೆ. ಅಟ್ಲೀಸ್ಟ್ 10x ಅಂತ ಹೇಳ್ತಾರೆ. ಹಾಗಂದಮೇಲೆ ನಾನು ನಿಮ್ಮ ಮೇಲೆ ವರ್ಕ್ ಮಾಡಿ ನನ್ನ ಇಡೀ ಇಷ್ಟು ವರ್ಷದ ಅನುಭವವನ್ನು, ನಿಮ್ಮ ಜೊತೆ ಕೆಲವು ಸಮಯವನ್ನು ಕಳೆದು ನಿಮ್ಮನ್ನು ಅರ್ಥ ಮಾಡಿಕೊಂಡು ಹೀಗೆ ಹೋದರೆ ಹೇಗೆ? ಲೈಫ್ ಸ್ಕಿಲ್ಸ್ ಜೀವನದಲ್ಲಿ, ಬದುಕಿನಲ್ಲಿ ಸ್ವಲ್ಪ ಟ್ವಿಸ್ಟ್ ಆದರೆ ಹೇಗೆ, ಚೇಂಜ್ ಆದರೆ ಹೇಗೆ, ಟರ್ನಿಂಗ್ ಪಾಯಿಂಟ್ ಮಾಡ್ಕೊಳ್ಳೋಕೆ ಅನುಕೂಲ ಆಗತ್ತಲ್ವ?
ಅದರಲ್ಲಿ ಅಫ್ಕೋರ್ಸ್ ಪಬ್ಲಿಕ್ ಸ್ಪೀಕಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಒಂದು ಫೌಂಡೇಶನ್ ಆಗಿ ನಮಗೆಲ್ಲ ಕಡೆಗೆ ಹೆಲ್ಪ್ ಆಗ್ತದೆ. ಅದಾದ್ಮೇಲೆ ಲೈಫ್ ಸ್ಕಿಲ್ಸ್ ಜೀವನವನ್ನೇ ಅರ್ಥ ಮಾಡಿಸ್ಬಿಡ್ತದೆ. ನನಗೆ ಏನಾಗಿದೆ ಈ 30 ವರ್ಷದಲ್ಲಿ, ತರಬೇತಿ ಕ್ಷೇತ್ರಕ್ಕೆ ಬಂದು 30 ವರ್ಷಗಳಾಯಿತು. ಸುಮಾರು 300 ವಿಷಯಗಳ ಮೇಲೆ ನಾನು ಟಿ ವಿ ಶೋ ಅಥವಾ ರೇಡಿಯೋ ಶೋ ಅಥವಾ ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ನೋಡಿರ್ಬೋದು. ಪುಸ್ತಕಗಳು ಮಾತ್ರ 23 ಆಗಿದೆ. ಅಂದರೆ ಸದ್ಯಕ್ಕೆ 17 ಕನ್ನಡ, 6 ಇಂಗ್ಲೀಷು, 3 ಕನ್ನಡದ್ದು ಅಣಿಯಾಯಿತು. ಅಂದರೆ ಕನ್ನಡದ 20 ಪುಸ್ತಕ ಆಗ್ತದೆ ಮುಂದೆ. ಓಕೆ. ಸೊ ಈ ಅನುಭವದ ಎಲ್ಲ ಆಧಾರದ ಮೇಲೆ ನಿಮ್ಮ ಮೇಲೆ ವರ್ಕ್ ಮಾಡಿ ಐ ವಾಂಟ್ ಟು ಗಿವ್ ಯು ಫ್ಯೂ ಸಜೆಷನ್ಸ್. ಆ ಸಜೆಷನ್ಸ್ ಮೂಲಕ ನೀವು ನಿಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ, ಸ್ಕೇಲಿಂಗ್ ಅಪ್, ಎತ್ತರೆತ್ತರಕ್ಕೆ ಏರೋದಕ್ಕೆ, ಮಲ್ಟಿಪ್ಲೈ 10x ಆಗೋದಕ್ಕೆ, 1% ಕ್ಲಬ್ ಸೇರೋದಕ್ಕೆ. ಏನು ಸರ್ 1%? 99% ಈ ಜನ ಏನಿರ್ತಾರೆ ಬಿಡಕ್ಕೆ ಅಲ್ಲ. ಒಂದು 70-75% ಜನಕ್ಕೆ ಸುಮ್ಮನೆ ಹೋಗ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ, ದುಡಿತಾರೆ, ತಿಂಡಿ ತಿಂದು ಆಯಿತು, ಸಂಬಳ ಬಂತು, ಖರ್ಚು ಮಾಡೋದು ಅಷ್ಟೇ, ರ್ಯಾಟ್ ರೇಸ್ ಅಂತಾರೆ. ಬಟ್ ಓನ್ಲಿ 1% ಆಫ್ ದಿ ಪೀಪಲ್ ಆರ್ ಎಂಜಾಯಿಂಗ್ ದ ಕಂಪ್ಲೀಟ್ ಲೈಫ್. ಆರ್ ಯು ದ ಒನ್? Do you want to enjoy the life more and more? For that, you have to understand your capacity, capability. Correct? Yes, of course. ನನಗಂತೂ ಒಂದು ಗೊತ್ತಾಗಿದೆ, ನೋ ಒನ್ ಇಸ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ಲೆಸ್ ಅಂತ. ಹಾಗಾದ್ರೆ ಯೂಸ್ಡ್ಲೆಸ್ ಯಾವುದನ್ನ ಯೂಸ್ ಸರಿಯಾಗಿ ಮಾಡ್ತಾ ಇಲ್ಲ? ನನ್ನ ಫಿಸಿಕಲ್ ಪರ್ಸನಾಲಿಟಿ ಇಂಪ್ರೂವ್ ಮಾಡ್ಕೋಬೇಕಾ, ಮೆಂಟಲ್ ಪರ್ಸನಾಲಿಟಿ ಇಂಪ್ರೂವ್ ಮಾಡ್ಕೋಬೇಕಾ, ಇಂಟೆಲೆಕ್ಚುಯಲ್ಲ, ಎಮೋಷನಲ್ಲ, ಸ್ಪಿರಿಚುವಲ್ಲ, ಫೈನಾನ್ಷಿಯಲ್ಲ? ಆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಜೀವನದಲ್ಲಿ ಮುಂದೆ ಹೋಗ್ಬೇಕಾರೆ ಹೌ? ದಿಸ್ ಇಸ್ ಎ ಟ್ರಿಕಿ ಕ್ವಶನ್. ಐ ಆಮ್ ವರ್ಕಿಂಗ್, ಐ ಆಮ್ ಡೂಯಿಂಗ್ ರಿಸರ್ಚ್ ಆನ್ ಯು ಪೀಪಲ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇದುವರೆಗೆ ಯಾರ್ಯಾರು ನಮ್ಮ ಬಳಿ ಬಂದವರೆ, ಮಾರ್ಗದರ್ಶನ ಪಡೆದವರೆ, ಎಲ್ಲರೂ ಅಭಿವೃದ್ಧಿ ಹೊಂದಿದ್ದಾರೆ. ಆ ಒಂದು ದಿಶೆಯಲ್ಲಿ ಮಾರ್ಗದರ್ಶನವನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮುಂದೊಂದು ದಿನ ಮಾರ್ಗದರ್ಶನದ ಮಹತ್ವದ ಬಗ್ಗೆನೇ ಪುಸ್ತಕ ಬರೆಯೋಣ ಅಂತ ಇದ್ದೇನೆ. ಈಗಾಗಲೇ ತರಬೇತಿಯಿಂದ ಯಶಸ್ಸು ಅಂತ ತರಬೇತಿಯ ಮಹತ್ವದ ಬಗ್ಗೆ ಪುಸ್ತಕ ಬರೆದಿದ್ದೀನಿ. ನನ್ನ ಮಾರ್ಗದರ್ಶನದ ಮೂಲಕ ನೀವು ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕೆಂದರೆ ಖಂಡಿತ ನಮ್ಮ ಕಚೇರಿಯನ್ನು ಸಂಪರ್ಕಿಸ್ಬೋದು. 9341259267. ನಾನಂತೂ ಎಸ್ಪೆಷಲಿ ಮೆಂಟ್ರಿಂಗ್, ಈವನ್ ಫಾರ್ ದ ಫಸ್ಟ್ ಮೀಟಿಂಗ್ ಯು ಕ್ಯಾನ್ ಕಮ್ ವಿತ್ ಯುವರ್ ಕ್ವಶನ್ಸ್. ಐ ಚಾರ್ಜ್ ನಾಮಿನಲಿ 2 to 3 hours ಕೊಡ್ತೇನೆ. ಅದು ಬೆಂಗಳೂರಿನಲ್ಲಾದರೆ ಅಥವಾ ಪರ್ಸ್ನಲ್ ಆಗಿ ಸಮಯ ಕೊಡ್ತೇನೆ. ಬೇರೆ ಇಲ್ಲ ಸರ್ ನಮ್ಮ ಜೊತೆ 1 to 1 ಮಾತಾಡಬೇಕಂದ್ರೆ ಝೂಮ್ನಲ್ಲಿ ಅವಕಾಶ ಮಾಡಿಕೊಡ್ತೇನೆ. ಬೋತ್ ಆರ್ ಓಕೆ ಫಾರ್ ಮೀ. ಓಕೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಈ 3 ಅವರ್ಸಲ್ಲಿ ಐ ವಿಲ್ ಗಿವ್ ಯು ಸಮ್ ಗೈಡ್ಲೈನ್ಸ್. ಅದಾದಮೇಲೆ ಇಲ್ಲ ಸರ್ ನಿಮ್ಮ ಕ್ಲಾಸ್ ಜಾಸ್ತಿ ಬೇಕು, ಇನ್ನು ಬೇಕು ಅಂತಾರೆ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಸಿಚುಯೇಷನ್ ನಾನು ಗೈಡ್ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಟೇಕ್ ಓನ್ಲಿ 5 to ಮಿನಿಮಮ್ 5, ಮ್ಯಾಕ್ಸಿಮಮ್ 10 ಅಟ್ ಎ ಟೈಮ್. ಅಂದರೆ ಒಂದ್ಸರಿ ತೊಗೊಂಡು ಇನ್ನು ಎಲ್ಲರದು ಕೋರ್ಸ್ ಮುಗಿಯೋವರೆಗೂ ಹೊಸಬ್ರನ್ನ ತೊಗೊಳಕ್ಕಾಗಲ್ಲ ನಾನು. ಹಾಗಾಗಿ ಇದು ಪ್ರೀಮಿಯಮ್ ಟಿಕೆಟ್ ಥರ ಹೆಚ್ಚಿನ ಜನ ತಗೊಳಕ್ಕಾಗೋದಿಲ್ಲ. ಹಾಗಾಗಿ ನಾನು ಮೆಂಟ್ರಿಂಗ್ನ ಮಾಡ್ತಾ ಇರೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ವ್ಯಾಲ್ಯೂ ಆಫ್ ಮೆಂಟ್ರಿಂಗ್. ಏನಂತೀರಿ? ಕಾಮೆಂಟ್ ಮಾಡಿ. ಐ ವಾಂಟ್ ಟು ಸಿ ಎವ್ರಿ ಒನ್ಸ್ ಕಾಮೆಂಟ್. ಪ್ಲೀಸ್ ಕಾಮೆಂಟ್.